ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ. ನಮಸ್ಕಾರ ವೀಕ್ಷಕರೇ, ನಾನು ಅಖಿಲೇಶ್ ದಬ್ಬೆಕಟ್ಟೆ. ಉಗ್ರ ಪ್ರತಿಭಟನೆ ಅಂದ್ರೆ ನೆನಪಾಗೋದೇ ಕನ್ನಡದ ವಾಟಾಳ್ ನಾಗರಾಜ್. ಒಂದಲ್ಲ ಒಂದು ಪ್ರತಿಭಟನೆಗಳನ್ನ ಮಾಡ್ತಾನೆ ಇರ್ತಾರೆ. ಕತ್ತೆ ಮೇಲೆ ಬಂದು ಪ್ರತಿಭಟನೆ ಮಾಡ್ತಾರೆ, ಎಮ್ಮೆ ಮೇಲೆ ಬಂದು ಪ್ರತಿಭಟನೆ ಮಾಡ್ತಾರೆ, ಇನ್ನು ರೋಡಲ್ಲಿ ಅರ್ಚಿತ ಕಿರ್ಚಿತ ನ್ಯಾಯಕ್ಕಾಗಿ ಒಂದಲ್ಲ ಒಂದು ಪ್ರತಿಭಟನೆಗಳನ್ನ ಮಾಡ್ತಾನೆ ಇರ್ತಾರೆ. ಆದರೆ ಅದೆಷ್ಟೋ ಜನ ಪಂಜಿನ ಮೆರವಣಿಗೆ ಮಾಡ್ತಾರೆ, ಇನ್ನು ಯಾವ್ಯಾವುದೋ ಘೋಷಣೆಗಳನ್ನ ಕೂಗ್ತಾ ನ್ಯಾಯ ಬೇಕು ಬೇಕು ಅಂತ ಪ್ರತಿಭಟನೆಯಲ್ಲಿ ನಿರಂತರಾಗಿರ್ತಾರೆ. ಆದರೆ ನಾನು ಯಾಕೆ ಇಷ್ಟೊಂದು ಪ್ರತಿಭಟನೆ ಬಗ್ಗೆ ಮಾತಾಡ್ತಿದ್ದೀನಿ ಅಂತಂದ್ರೆ, ಇಲ್ಲೊಂದು ಪ್ರತಿಭಟನೆ ಫುಲ್ ಡಿಫ್ರೆಂಟ್. ಏನಪ್ಪ ಅದು ಪ್ರತಿಭಟನೆ ಅಂತೀರಾ? ಹೌದು, ಮಹಾರಾಷ್ಟ್ರದ ಪುಣೆಯಲ್ಲಿ ಇಂಡಿಯನ್ ಕೌನ್ಸಿಲ್ ಫಾರ್ ಮೆನ್ ಅಫೈರ್ಸ್ ಎನ್ನುವಂತ ಸಂಘಟನೆ ಏನ್ ಮಾಡಿದೆ ಅಂತಂದ್ರೆ, ಒಳ ಉಡುಪುಗಳನ್ನ ಅಂದ್ರೆ ಅಂಡರ್ವೇರ್ಗೆ ಬೆಂಕಿಯನ್ನ ಹಚ್ಚಿ ವಿಭಿನ್ನವಾಗಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಹಾಗಾದ್ರೆ ಇಂಥ ಪ್ರತಿಭಟನೆ ಮಾಡಲಿಕ್ಕೆ ಏನ್ ಕಾರಣ? ಹೌದು, ನಿಮ್ಗೆಲ್ಲ ಗೊತ್ತೇ ಇದೆ, ಈ ನಾಡಿನಲ್ಲಿ ಮಹಿಳೆಯರಿಗೆ ಏನಾದರೂ ಶೋಷಣೆಗಳು ಆದ್ರೆ, ಅವ್ರ ಮೇಲೆ ದೌರ್ಜನ್ಯಗಳನ್ನ ಆದ್ರೆ ಅವರ ರಕ್ಷಣೆಗಾಗಿ ಈ ನಾಡಿನ ಈ ನೆಲದ ಕಾನೂನಿದೆ. ಇನ್ನು ಮಹಿಳೆಯರಿಗಾಗಿ ಮಹಿಳಾ ಆಯೋಗವೂ ಇದೆ. ಇನ್ನು ಅನೇಕ ಸಂಘ ಸಂಸ್ಥೆಗಳು ಮಹಿಳೆಯರ ರಕ್ಷಣೆಗಾಗಿ ಬರ್ತಾರೆ. ಆದರೆ ಈ ಸಂಘಟನೆ ಪ್ರತಿಭಟನೆ ಅದು ವಿಭಿನ್ನವಾಗಿ ಅಂಡರ್ವೇರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ಮಾಡಿರೋದು ನಮ್ಮ ಪುರುಷರ ಹಕ್ಕಿಗಾಗಿ. ಹೆಣ್ಣು ಮಕ್ಕಳಿಗೆ ಸಮಸ್ಯೆ ಆದರೆ ಆಯೋಗಗಳಿದೆ, ಕಾನೂನಿದೆ. ನಮ್ಮ ಪುರುಷರಿಗೆ ಏನಿದೆ? ಹೆಣ್ಮಕ್ಳು ಸ್ಟ್ರಾಂಗು ಗುರು ಅಂತ ನಾವು ಹೇಳ್ತೀವಿ, ಆದರೆ ಪುರುಷರು ಯಾರಿದ್ದಾರೆ? ಇದೇ ಒಂದು ಕಾರಣಕ್ಕೆ ಪುರುಷರಿಗೆ ಈ ನಾಡಿನಲ್ಲಿ ಕಾನೂನುಗಳಿರಬೇಕು, ನಮ್ಮ ಕಷ್ಟಗಳಿಗೆ ಸರ್ಕಾರ ಆಲಿಸಬೇಕು, ನಮಗೂ ಕೂಡ ಪುರುಷರಿಗೆ ಆಯೋಗ ಬೇಕು ಅನ್ನೋ ನಿಟ್ಟಿನಲ್ಲಿ ಅಂಡರ್ವೇರ್ಗೆ ಬೆಂಕಿ ಹಚ್ಚಿ ವಿಭಿನ್ನವಾಗಿ ಆಕ್ರೋಶವನ್ನು ಹೊರಗಾಕಿದ್ದಾರೆ. ಸಾಮಾನ್ಯವಾಗಿ ಸಮಾಜದಲ್ಲಿ ಎಲ್ಲಾದರೂ ಗಂಡು ಮಕ್ಕಳು ಅತ್ರೆ ಅಯ್ಯೋ ಹುಡುಗನಾಗ ನೀನು ಅಳ್ತೀಯಾ ಅಂತ ಕೇಳ್ತಾರೆ. ಅದೇ ಗಂಡು ಮಕ್ಕಳು ಏನಾದರೂ ಸಪ್ಪಗಿದ್ರೆ ನೀನು ಹುಡುಗ ಕಣೋ. ಇದೇ ನಿಟ್ಟಿನಲ್ಲಿ ಮಹಿಳೆಯರಂತೆ ಪುರುಷರಿಗೂ ಕೂಡ ವಿಭಿನ್ನವಾಗಿ ಕಾನೂನುಗಳು ಬರಬೇಕು. ಸರ್ಕಾರ ಪುರುಷರ ಮೇಲೆ ನಿಗಾವನ್ನು ವಹಿಸಬೇಕು, ನಮಗೂ ಕೂಡ ದೌರ್ಜನ್ಯಗಳಾಗತ್ತೆ. ಇವೆಲ್ಲ ಕಾರಣಕ್ಕೋಸ್ಕರ ಪುರುಷರ ಸಮಾನತೆಗೆ, ಪುರುಷರಿಗೆ ಕಾನೂನು ಇರಬೇಕನ್ನುವಂಥ ನಿಟ್ಟಿನಲ್ಲಿ ಪುಣೆಯ ಈ ಸಂಘಟನೆ ವಿಭಿನ್ನವಾಗಿ ಅಂಡರ್ವೇರ್ಗೆ ಬೆಂಕಿಯನ್ನ ಹಚ್ಚಿ ತಮ್ಮ ಆಕ್ರೋಶವನ್ನು ಹೊರಗಾಕಿದ್ದಾರೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ.